ನಾನು ಕೆಲ್ಸಕ್ಕೆ ಹೋಗ್ತಿರೋದ್ರಿಂದ ತುಂಬಾನೇ ಬ್ಯುಸಿ ಆಗಿಬಿಟ್ಟಿದ್ದೀನಿ. ನನ್ನ ಮಗಳಿಗೆ ಕಿವಿ ಚುಚ್ಸೋದಕ್ಕೆ ಇವತ್ತು ನಾಳೆ ಅಂತ ಅಂದ್ಕೊಂಡು 9 ತಿಂಗಳು ತುಂಬಿಸೇ ಬಿಟ್ಟೆ. ಅಂತೂ ಇಂತೂ ಇವತ್ತೊಳಗೆ ಕಿವಿ ಚುಚ್ಸೋದಕ್ಕೆ ಕಾಲ ಕೂಡ್ ಬಂದಿದೆ. ಮುಂಚೆನೇ ಇಯರಿಂಗ್ಸ್ನ ತೊಗೊಂಡು ಬಂದು ಆಮೇಲೆ ಮಗಳನ್ನ ಕರ್ಕೊಂಡೋಗಿ ಚುಚ್ಸೋಣ ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಬಟ್ ನಾನು ಆಫೀಸಿಂದ ಬಂದಮೇಲೆ ನನ್ನ ಮಗಳ ಜೊತೆನೇ ಟೈಮ್ ಸ್ಪೆಂಡ್ ಮಾಡೋದಾಗ್ತಿತ್ತು. ಹೋಗಿ ತೊಗೊಂಡು ಬರೋಕ್ಕೆ ಆಗ್ತಿರ್ಲಿಲ್ಲ. ಹಾಗಾಗಿ ಇವತ್ತು ಸಂಡೇ ಫ್ರೀ ಇದ್ವಿ ಅಂತೇಳಿ ಅಲ್ಲೇ ಹೋಗಿ ಇಯರಿಂಗ್ಸ್ನ ಸೆಲೆಕ್ಟ್ ಮಾಡಿಕೊಂಡು ನನ್ನ ಮಗಳಿಗೆ ಕಿವಿ ಚುಚ್ಸಿದ್ವಿ. ಮಗಳಿಗೆ ಕಿವಿ ಚುಚ್ಚಬೇಕಾದ್ರೆ ಜೊತೆಯಲ್ಲಿ ಸೋದ್ರ ಮಾವ ಇರಬೇಕು ಅಂತ ಹೇಳ್ತಾರೆ. ನಮ್ಮ ತಮ್ಮನೂ ಕೂಡ ಬಂದಿದ್ದ. ಸೊಸೆನ ಕೂರಿಸ್ಕೊಂಡು ಅವನೇ ಕಿವಿ ಚುಚ್ಚಿಸಿದ. ಮಗಳಂತೂ ತುಂಬಾನೇ ಹೇಳ್ತಾ ಇದ್ಲು. ಹಾಗೆ ಚಿನ್ನದ ಅಂಗಡಿಲಿ ಒಂದು ಮಾತು ಹೇಳಿದ್ರು, ಇದು ನಮಗೂ ಕೂಡ ಗೊತ್ತಿರಲಿಲ್ಲ. ಮಗಳಿಗೆ ಕಿವಿ ಚುಚ್ಚಬೇಕಾದ್ರೆ ಜೊತೆಯಲ್ಲಿ ಅಪ್ಪ ಇರಬಾರ್ದು, ಅಪ್ಪನ ಆಯಸ್ಸು ಕಡಿಮೆ ಆಗುತ್ತೆ ಅಂತ ಹೇಳಿದ್ರು. ಅಪ್ಪನ ಹೊರಗಡೆ ಹೋಗಕ್ಕೆ ಹೇಳಿ ಅಂತ ಹೇಳಿದ್ರು. ಹಾಗಾಗಿ ನನ್ನ ಹಸ್ಬೆಂಡ್ ಹೊರಗಡೆ ನಿಂತಿದ್ರು. ತಂಗಿಗೆ ಕಿವಿ ಚುಚ್ಚಬೇಕಾದ್ರೆ ಅಕ್ಕಂಗೆ ಜಾಸ್ತಿ ನೋವಾಗ್ತಾ ಇತ್ತು. ನಮ್ಮ ಭವಿಷ್ಯನಂತೂ ನೋಡೋಕ್ಕೆ ಆಗ್ತಿರ್ಲಿಲ್ಲ. ಅವಳಂತೂ ರಂಜುಗೆ ಬೈತಾ ಇದ್ಲು, ನನ್ನ ತಂಗಿ ನೋಡಿದ್ರೆ ಅಳ್ತಿದ್ದಾಳೆ, ನೀನು ನೋಡಿದ್ರೆ ವಿಡಿಯೋ ಮಾಡ್ತಾ ಇದೀಯ ಅಂತೇಳಿ. ಇದನ್ನು ನೋಡಿದ್ರೆ ಅರ್ಥ ಆಗುತ್ತೆ ನಮಗೆ ಅಕ್ಕ ತಂಗಿ ಬಾಂಧವ್ಯ ಹೆಂಗಿರುತ್ತೆ ಅಂತೇಳಿ. ಮಗಳಂತೂ ಕಿವಿ ಚುಚ್ಚಿದ್ಮೇಲೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು.